ಹೆಚ್ಚಾಗ್ತಾ ಸಾಗ್ತಾ ಇದೆ. ಕರಾವಳಿ ಆಯಿತು, ಹಾಗೆ ಮಲೆನಾಡು ಭಾಗ ಆಯಿತು, ರಾಜ್ಯದ ಉತ್ತರ ಭಾಗ ಆಯಿತು, ಇದೀಗ ಹಳೆ ಮೈಸೂರು ಸರ್. ಇದರಲ್ಲೂ ಮಂಡ್ಯ ವ್ಯಾಪ್ತಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಕಾವೇರಿ ನದಿ ಪಾತ್ರದಲ್ಲಿ ಅನಾಹುತದ ಬಳಿಕವೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಅನ್ನೋ ಆರೋಪ. ಉಕ್ಕಿ ಹರಿತಾ ಇರುವ ಕಾವೇರಿ ನದಿಯಲ್ಲೇ ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಕುಟುಂಬದೊಂದಿಗೆ ನೀರಿಗಿಳಿದಿದ್ದಾರೆ ಪ್ರವಾಸಿಗರು. ದೇವಿಯ ದರ್ಶನಕ್ಕೂ ಮುನ್ನ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರು ಕೂಡ ಭಕ್ತರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಎಂಥದ್ದೇ ನುರಿತ ಈಜುಗಾರರಾದರೂ ಕೂಡ ಈ ಮಳೆಗಾಲದಲ್ಲಿ ನದಿಯ ಸೆಳವು ಯಾವ ರೀತಿ ಇರುತ್ತೆ ಅಂತಂದರೆ ಈಜು ಬಲ್ಲವರಿಗೂ ಕೂಡ ಅದರಿಂದ ತಪ್ಪಿಸ್ಕೊಂಡು ಆಚೆ ಬರಲಿಕ್ಕೆ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಕುಟುಂಬ ಸಮೇತರಾಗಿ ದೇವಿ ದರ್ಶನಕ್ಕೆ ಹೋದವರು ನದಿಯಲ್ಲಿ ಇಳಿದು ಸ್ನಾನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ತಕ್ಷಣಕ್ಕೆ ಸ್ನಾನಘಟ್ಟಕ್ಕೆ ಹೋಗೋದು, ಕಾವೇರಿ ನದಿಯಲ್ಲಿ ಇಳಿಯೋದು ಇದನ್ನು ನಿರ್ಬಂಧಿಸಬೇಕು ಅನ್ನೋ ಆಗ್ರಹ ಕೂಡ ಕೇಳೋಕೆ ಸಿಗ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಮಂಡ್ಯ ಜಿಲ್ಲಾಡಳಿತದಿಂದ ಕ್ರಮಕ್ಕೆ ಮುಂದಾಗಲಾಗಿದೆ. ಕಾವೇರಿ ನದಿಯಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇದೆ. ಒಂದಷ್ಟು ದೃಶ್ಯಗಳ ಸಮೇತ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇದೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಬಳಿ ಸ್ನಾನಕ್ಕೆ ತಡೆಯನ್ನ ಒಡ್ಡಲಾಗಿದೆ. ನಮ್ಮ ಪ್ರತಿನಿಧಿ ಆನಂದ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸೋಣ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದ್ರು ಕೂಡ ಭಕ್ತರು ಸ್ನಾನವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾದಂಥ ಸಂದರ್ಭದಲ್ಲಿ ಇದೀಗ ಏನೋ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಏನೋ ಸ್ಥಳಕ್ಕೆ ಪೊಲೀಸರು ಬಂದು ಇಲ್ಲಿ ನದಿಗಿಳಿದಿದ್ದ ಭಕ್ತರನ್ನ ಹೊರಕ್ಕೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಭಕ್ತರು ಬಂದು ಸ್ನಾನವನ್ನು ಮಾಡ್ತಾಯಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ರಭಸವಾಗಿ ಹರಿತಾ ಇರುವಂತಹ ನದಿಗೆ ಇಳಿದು ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಕುಟುಂಬ ಸಮೇತ ಏನು ಇಲ್ಲಿ ನದಿಗಿಳಿದು ಆಟ ಆಡ್ತಾ ಇರುವಂಥ ದೃಶ್ಯಗಳು ಕಂಡುಬಂತು. ಆ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕ್ಯಾಮ್ರಾ ಯಾವಾಗ ಇಲ್ಲಿ ಕಾಣ್ತೋ ಆದ ನಂತರ ಇಲ್ಲಿ ಮೊದಲಿಗೆ ಸಿಬ್ಬಂದಿಗಳು ಅಂದರೆ ನಿಮಿಷಾಂಬ ದೇವಾಲಯದ ಸಿಬ್ಬಂದಿಗಳು ಅಲರ್ಟ್ ಆದರು. ನಂತರ ಪೊಲೀಸರಿಗೆ ಮಾಹಿತಿ ನೀಡಿದರು. ಸದ್ಯ ಪೊಲೀಸರು ಈಗ ಸ್ಥಳಕ್ಕೆ ಬಂದು ನದಿಗಿಳಿದಿದ್ದಂಥ ಜನರನ್ನು ಹೊರಗೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ KRS ಡ್ಯಾಮ್ನಿಂದ 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಬಿಡಲಾಗಿದೆ. ನಿನ್ನೆಯಿಂದ 25,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇತ್ತು. ಆದರೆ ಹೊರ ಹರಿವಿನ ಪ್ರಮಾಣ ಇದೀಗ ಹೆಚ್ಚಾಗಿರುವಂಥದ್ದು. ಒಳ ಹರಿವು ಹೆಚ್ಚಾದಂತೆ ಹೊರ ಹರಿವಿನೂ ಕೂಡ ಏನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹೆಚ್ಚಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ನದಿಯಲ್ಲಿ ಏನು ನೀರು ಕಾಣಿಸ್ತಾ ಇದೆ ಆ ನೀರಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗ್ತದೆ. ಆಗ ಏನು ಪ್ರವಾಹ ಭೀತಿ ಸಾಕಷ್ಟು ಕಡೆ ಉಂಟಾಗ್ತದೆ. ಸದ್ಯ ಇಲ್ಲಿ ಏನು ನದಿಗಿಳಿದು ಸ್ನಾನ ಮಾಡಿಸ್ತಿದ್ದಂಥ ಜನರನ್ನು ಹಾಗೂ ಭಕ್ತರನ್ನು ಪೊಲೀಸರು ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ವರದಿ ಮಾಡೋದಕ್ಕೆ ಬಂತು ಆ ನಂತರ ಏನು ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಇಷ್ಟು ಹೊತ್ತು ಸಾಕಷ್ಟು ಜನರು ಭಕ್ತರು ಸ್ನಾನಕ್ಕೆ ಇಳಿದಿದ್ರು. ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಅಲ್ಲಿ ಅನಾಹುತ ಸಂಭವಿಸೋದು ಫಿಕ್ಸ್ ಆಗ್ತಿತ್ತು. ಮತ್ತೊಂದು ಕಡೆ ನೆನೆಯಷ್ಟೇ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಏನೋ ಯುವಕನೊಬ್ಬ ಕೊಚ್ಚಿ ಹೋಗಿದ್ದ. ಅಷ್ಟಾದರೂ ಕೂಡ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿರಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಗೆ ಮುಂದಾಯಿತು ಆ ಬಳಿಕ ಎಚ್ಚೆತ್ಕೊಂಡಿರುವಂಥದ್ದು. ತಕ್ಷಣ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಹಾಗೂ ಪೊಲೀಸರು ಭಕ್ತರನ್ನು ನದಿಯಿಂದ ಹೊರಗಡೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಈ ಭಾಗದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಿವೆ, ಜೊತೆಗೆ ಧಾರ್ಮಿಕ ಕೇಂದ್ರಗಳಿವೆ ಅಲ್ಲೆಲ್ಲ ಆಗಬೇಕು. ಜೊತೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ನದಿಗೆ ಯಾರು ಕೂಡ ಇಳಿದಂಗೆ ನೋಡ್ಕೋಬೇಕು ಅಂತ ಹೇಳಿ ಈ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮತ್ತೊಂದು ಕಡೆ ಮಳೆ ಬಂದರೆ ರೈತರ ಮೊಗದಲ್ಲಿ ಸಂತೋಷ, ಮಂದಹಾಸ ಮೂಡಬೇಕು. ಆದರೆ ವಿಜಯಪುರದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಕಾಲುವೆಗಳನ್ನು ನಿರ್ಮಾಣ ಮಾಡದೇ ಇರೋದ್ರಿಂದಾಗಿ ರೈತರ ಜಮೀನಿಗೆಲ್ಲ ನದಿ ನೀರು, ಮಳೆ ನೀರು ನುಗ್ಗಿಬಿಟ್ಟಿದೆ. ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗ್ರಾಮದ ನಾಗಯ್ಯ ಹಿರೇಮಠನವರ ಜಮೀನಿಗೆ ನೀರು ನುಗ್ಗಿದೆಯಂತೆ. ಮೊದಲೇ ಬರಗಾಲದಿಂದ ಬಸವಳಿದಿದ್ರು ರೈತರು. ಈ ಬೀಳ್ತಿರೋ ಮಳೆಯಿಂದ ಬದುಕನ್ನು ಹಸನು ಮಾಡ್ಕೊಳ್ಳೋಣ ಅಂತ ಹೇಳಿ ಸಂತಸದಿಂದಿದ್ರೆ ಸರಿಸುಮಾರು 8 ಎಕರೆ ಜಮೀನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು ರೈತ. ಆದರೆ ಇದ್ದಕ್ಕಿದ್ದ ಹಾಗೆ ನೀರು ನುಗ್ಗಿರೋದ್ರಿಂದ ಬೆಳೆ ಬೆಳೆಯೋಕೆ ಆಗಲ್ಲ ಅಂತ ಹೇಳಿ ರೈತ ಕಣ್ಣೀರು ಹಾಕ್ತಾ ಇದ್ದಾರೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ಕೂಡ ಆಗ್ರಹಿಸ್ತಿದ್ದಾರೆ. ರೈತರಿಗೆ ಅನುಕೂಲ ಆಗುತ್ತೆ ಮಾಡ್ತಾರೆ. ಇದು ನಮ್ಗೆ ಮುಳ್ಳಾಗಿಬಿಟ್ಟೈತಿ. ಯಾವ ರೀತಿ ಮುಳ್ಳಾಗೈತೆ ಅಂದ್ರೆ ಇವ್ರದ ಒಂದು 4-5 ಎಕರೆ ಜಮೀನು ಇರ್ತೈತಿ. ಅದೇ ಜಮೀನ್ದಾಗ ನಾವು ಏನೋ ಕಷ್ಟಪಟ್ಟು ಬದುಕಿ ಬಾಳ್ಬೇಕಂತಂದು ಆಸೆ ಇರ್ತೈತಿ. ಮತ್ತು ಅದ ಈಗ ನಮ್ಗೆ ಮುಳ್ಳಾಗಿ ನಿಂತೈತಿ. ಯಾವ ರೀತಿ ಮುಳ್ಳಾಗೈತೆ ಅಂದ್ರೆ ಈಗ ಬೀಜ ಗೊಬ್ಬರ ಎಲ್ಲ ಹಾಕಿ
ಮಳೆ ಪೀಡಿತ ಪ್ರದೇಶಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಲ್ಲೂ ಹಾಸನ ಸಕಲೇಶಪುರ ಭಾಗದಲ್ಲಿ ಮಳೆಯಿಂದಾಗಿ ಹಾನಿಗೆ ಈಡಾಗಿರುವ ಜಾಗಗಳಿಗೆ ಖುದ್ದು ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯ ಅವಲೋಕನವನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ತವರಿಗೆ ವಿಸಿಟ್ ಮಾಡ್ತಾ ಇರೋದು. ಗುಡ್ಡ ಕುಸಿದ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಲ್ಲಿಂದ ಶಿರಾಡಿ ಘಾಟ್ಗೆ ತೆರಳಿದ್ದಾರೆ ಕುಮಾರಸ್ವಾಮಿ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಳೆ ಪೀಡಿತ ಪ್ರದೇಶಗಳಿಗೆ ಖುದ್ದು ತೆರಳಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಿದ್ದಾರೆ. ಮಳೆ ಹಾನಿ ವೀಕ್ಷಣೆಯಲ್ಲೂ ಕೂಡ ಜಂಟಿ ಕಾರ್ಯಾಚರಣೆ, ಮೈತ್ರಿ ಪಕ್ಷಗಳು ಜೊತೆಯಾಗಿ ಹೋಗಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪರ್ಮಿಷನ್ ಆ ಕಡೆ ಹೋಗಿ. ಪರ್ಮಿಷನ್ ಸರ್ ನೀವು ಯಾರಿಗೆ ಆಗ್ಲೇ ಕೊಟ್ಟಿದ್ದೇನೆ ಸರ್. ಒಂದು ನಿಮಿಷ ಇಲ್ಲಿ ಬಂದ್ರಿ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ಸರಿಸುಮಾರು ಕಳೆದ 10-15 ದಿನಗಳಿಂದ ಕೂಡ ಉಡುಪಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಜೀವನ ಅಸ್ತವ್ಯಸ್ತವಾಗಿದೆ. ಜಿಲ್ಲೆಯನ್ನ ವಾಸ್ತವ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಕಣ್ಣಾರೆ ಕಾಣುವ ಸಲುವಾಗಿ ಅಂತೂ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಳೆಯಿಂದ ಅಪಾರ ಪ್ರಮಾಣದ ಹಾನಿಯಾದ ಹಿನ್ನೆಲೆಯಲ್ಲಿ ಭೇಟಿ. ಉಡುಪಿ ಜಿಲ್ಲೆ ಕರಾವಳಿ ತೀರದಲ್ಲಿ ಕಡಲು ಕೊರೆತ ಅದೊಂಥರ ನಿರಂತರ ಸಮಸ್ಯೆ. ಇವತ್ತು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಕಡಲು ಕೊರೆತ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡೋ ಸಾಧ್ಯತೆ ಇದೆಯಂತೆ. ಸಾಧ್ಯತೆ ಒಂದಷ್ಟು ಕಡೆ ಹೋಗಿದ್ದಾರೆ, ಮತ್ತೊಂದಷ್ಟು ಕಡೆ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂಕೋಲಾದ ಶಿರೂರು ಬಳಿಯಲ್ಲಿ ಆದ ಗುಡ್ಡ ಕುಸಿತ ಪ್ರಕರಣದಲ್ಲಿ ಮಣ್ಣಿನ ಅಡಿ ಸಿಲುಕಿಕೊಂಡಿರುವ ಅರ್ಜುನ್ ಶೋಧ ಕಾರ್ಯ ಸತತವಾಗಿ 6ನೇ ದಿನ ಕೂಡ ಮುಂದುವರೆದಿದೆ. ಮಣ್ಣಿನ ಅಡಿಯಲ್ಲಿ ಟ್ರಕ್ ಇದ್ದು ಟ್ರಕ್ನ ಒಳಭಾಗದಲ್ಲಿ ಕೂತಿರಬಹುದು ಅವರು. ಕ್ಯಾಬಿನೆಟ್ ಸಾಕಷ್ಟು ಗಟ್ಟಿಯಾಗಿತ್ತು, ಹೀಗಾಗಿ ಅವರು ಬದುಕುಳಿದಿರಬಹುದು. ಕಳೆದ 2 ದಿನಗಳ ತನಕ ಅವರ ಮೊಬೈಲ್ ರಿಂಗ್ ಆಗ್ತಾ ಇತ್ತು. ಹಾಗೆ ಲೊಕೇಶನ್ ಇನ್ನೂ ಕೂಡ ಅದೇ ಜಾಗದಲ್ಲಿ ಟ್ರೇಸ್ ಆಗ್ತಾ ಇರೋದ್ರಿಂದ ಅರ್ಜುನರನ್ನ ಪ್ರಾಣ ಸಹಿತವಾಗಿ ಬದುಕಿಸಿಕೊಂಡು ಬರಬೇಕು ಅನ್ನೋ ಪ್ರಯತ್ನ ಅವಿರತವಾಗಿ ನಡೀತಾ ಇದೆ. ಮಣ್ಣಿನಾಡಿ ಸಿಲುಕಿಕೊಂಡಿರುವ ಅರ್ಜುನ್ ರಕ್ಷಣೆಗಾಗಿ ಇವತ್ತು ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಸೇನೆ ಈ ರಕ್ಷಣಾ ಕಾರ್ಯ ನಡೆಸ್ತಾ ಇರುವ ತಂಡಕ್ಕೆ ಸಾಥ್ ನೀಡುವ ಮಾಹಿತಿ ಇದೆ. ಅದರ ಜೊತೆಗೆ ಗಂಗಾವಳಿ ನದಿಯಲ್ಲೂ ಕೂಡ ಬೋಟ್ ಮೂಲಕ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. NDRF SDRF ಸಿಬ್ಬಂದಿಗಳಿಂದ ತೀವ್ರ ಹುಡುಕಾಟ ಮುಂದುವರೆದಿದೆ. ಅರ್ಜುನ್ ಜೊತೆಯಲ್ಲಿ ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಒಟ್ಟು 4 ಜನರಿಗೋಸ್ಕರ ಹುಡುಕಾಟ ಈಗಲೂ ಕೂಡ ಮುಂದುವರೆದಿದೆ. ಇನ್ನು ಅರ್ಜುನ್ ಏನು ಈ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಅವರ ಶೋಧ ಕಾರ್ಯ ನಡೀತಾ ಇದೆ. ಅರ್ಜುನ್ ಬಗ್ಗೆ ಅವರ ಲಾರಿ ಓನರ್ ಮಾಲೀಕರು ಮುನಾಫ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿರುವ ಚಾಲಕ ಅರ್ಜುನ್ ಬಗ್ಗೆ ಲಾರಿ ಮಾಲೀಕ ಮುನಾಫ್ ಮಾತನಾಡಿದ್ದಾರೆ. ಚಿಕ್ಕಂದಿನಿಂದ ಕುಟುಂಬದ ಜವಾಬ್ದಾರಿಯನ್ನು ಅರ್ಜುನೇ ನಿರ್ವಹಿಸ್ತಾ ಬಂದಿದ್ದಾರೆ. ತಂದೆ ಬಾವಿ ಕೆಲಸ ಮಾಡುವಾಗ ಬಿದ್ದು ಹಾಸಿಗೆ ಹಿಡಿದಿದ್ರು. ಅವತ್ತಿನಿಂದ ಕುಟುಂಬವನ್ನು ನಿಭಾಯಿಸುತ್ತಿದ್ದಾರೆ ಅರ್ಜುನ್ ಅಂಥೇಳಿ ಅರ್ಜುನ್ರನ್ನ ಅವರ ಶ್ರಮ ಬದುಕನ್ನು ಕೊಂಡಾಡಿದ್ದಾರೆ ಲಾರಿ ಮಾಲೀಕ ಮುನಾಫ್. ಕೆಲಸ ಮಾಡ್ತಾ ಇದ್ದಂಥ ಲಾರಿಯ ಮಾಲೀಕರಾಗಿರುವಂಥ ಮುನಾಫ್ ಅವರಿದ್ದಾರೆ.